ನಮಸ್ಕಾರ ಸ್ನೇಹಿತರೆ. ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ 14 ಸ್ಟಾಕ್ 2022 ಅಲ್ಲಿ ಸೂಪರ್ ಡೂಪರ್ ಅಪ್ ಟ್ರೆಂಡ್ ಹೋಗುವಂತ ಕೆಲವೊಂದು ಸ್ಟಾಕ್ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಬಜೆಟ್ ಸ್ಟ್ರಾಟಜಿ ಏನಿದೆ ಅದು ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ನಾನು ಯಾವುದೇ ಒಂದು ಇನ್ಫಾರ್ಮೇಶನ್ ಜೊತೆಗೆ ಒಂದು ಚಾರ್ಟ್ ಜೊತೆಗೆ ಒಂದು ಸ್ಟ್ರಾಟಜಿ ಶೇರ್ ಮಾಡಿದ್ರೆ ಅದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಓಕೆ, ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟೇಷನ್ ಮಾಡಿ. ಅದು ಹೇಳೋಕ್ಕಿಂತ ಮುಂಚೆ, ಈ ಒಂದು ಸ್ಟಾಕ್ಗಳನ್ನ ಶೇರ್ ಮಾಡೋಕ್ಕಿಂತ ಮುಂಚೆ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಅಪ್ ಟ್ರೆಂಡ್ ಸೂಪರ್ ಡೂಪರ್ ಒಂದು ಕಂಟಿನ್ಯೂಷನ್ ಆಗ್ತಿದೆ ಅಂತ ಹೇಳ್ಬೋದು. ನಿನ್ನೆ ಸಹ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿ, ಇವತ್ತು ಸಹ ಆಪ್ಷನ್ ಸೆಲ್ಲಿಂಗ್ ಮಾಡಿ ಒಂದು ಮೋರ್ ಆರ್ ಲೆಸ್ ಒಂದು ಕ್ಲೋಸ್ ಟು 0.95% ಗಂಟೆ ಒಂದು ಪ್ರಾಫಿಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ವೀಕಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಡಿಯೋನ ಶೇರ್ ಮಾಡಿದ್ದೆ. ನಿಫ್ಟಿ ಒಂದು ಲೆವೆಲ್ ಕ್ರಾಸ್ ಆಗಿದ ತಕ್ಷಣ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿದೆ. ಆ ಒಂದು ಲೆವೆಲ್ ಸಹ ಸಸ್ಟೈನ್ ಆಗಿದೆ. ಯಾವ ಲೆವೆಲ್ ಕೊಟ್ಟಿದೆ ಅಂತ ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಹೋಗಿ ಈ ಒಂದು ರೇಂಜ್ ಅಲ್ಲಿ ಯಾವ ಕೊಟ್ಟಿದೆ ಅದನ್ನ ಸಹ ಹೋಗಿ ನೋಡ್ಕೊಂಡು ನೀವು ಈ ವಿಡಿಯೋನ ವಾಚ್ ಮಾಡಿ. ಅದ್ರ ಜೊತೆಗೆ ಕರೆಂಟ್ಲಿ ನೋಡಿದ್ರೆ IT ಸ್ಟಾಕ್ಸ್ ಅರೌಂಡ್ ಒಂದು 2-3 ದಿವಸದಿಂದ ಒಂದು ನಿಫ್ಟಿಗೆ ಒಂದು ಸ್ಟ್ರೆಂತ್ ಕೊಟ್ಟಂತಹ ಸಿಚುವೇಶನ್ಸ್ ಅಲ್ಲಿ ನಿಫ್ಟಿ ಸೂಪರ್ ಡೂಪರ್ ಆಗಿ ಅಪ್ ಹೋಯ್ತು ಅಂತ ಹೇಳ್ಬೋದು. ಇವತ್ತೇನು ಸ್ವಲ್ಪ ಒಂದು IT ಸ್ಟಾಕ್ ಸ್ವಲ್ಪ ಒಂದು ಲೆವೆಲ್ಗೆ ಡೌನ್ ಟ್ರೆಂಡ್ ಇತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ಗಳು ಒಂದು ಸೂಪರ್ ಡೂಪರ್ ಆಗಿ ಅಪ್ ಕೊಟ್ಟಂತಹ ಒಂದು ಬೂಸ್ಟ್ ನಮ್ಮ ಬ್ಯಾಂಕ್ ನಿಫ್ಟಿಗೆ ಬಂತು. ಆ ಒಂದು ಬೂಸ್ಟ್ ನಿಫ್ಟಿಗೂ ಸಹ ಬಂದಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಒಂದು ಅಪ್ ಟ್ರೆಂಡ್ ಹೋಗ್ತಿದೆ. ಸೊ ಇದಾದ್ಮೇಲೆ ನಾನು ಆಕ್ಚುಲಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ್ರೆ, ಇವತ್ತಿನ ಮಾರ್ಕೆಟ್ ಸ್ವಲ್ಪ ಒಂದು ರೇಂಜ್ ಬಂಡ್ ಹೋಗಿ ಸ್ವಲ್ಪ ಒಂದು ನೆಗೆಟಿವ್ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ, ಬಟ್ ಇನ್ನು ಕಂಪ್ಲೀಟ್ ಒಂದು ಅಪ್ ಟ್ರೆಂಡ್ ಕಡೆ ಇರೋದ್ರಿಂದ ಈ ಲೆವೆಲ್ ನೋಡಿ, ಈ ಲೆವೆಲ್ ನಾನು ಏನ್ ಮಾರ್ಕ್ ಮಾಡ್ತಿದ್ದಿಲ್ಲ, ಈ ಲೆವೆಲ್ ಸಹ ಮತ್ತೆ ಸಸ್ಟೈನ್ ಆಗಿ ಇಲ್ಲೂ ಸಹ ಒಂದು ಗ್ರೀನ್ ಕ್ಯಾಂಡಲ್ ಬಂದ್ರೆ, ನೆನ್ಪಿಟ್ಕೊಳ್ಳಿ, ಬಂದ್ರೆ ನೆಕ್ಸ್ಟ್ ಒಂದ್ ಸ್ವಲ್ಪ ದಿವಸ ಕನ್ಸಲ್ಟೇಷನ್ ಮಾಡ್ಲೇಬೇಕು. ಇನ್ ಕೇಸ್ ಏನಾದ್ರು ಮಾಡಿಲ್ಲ, ಇದೇ ರೀತಿ ಅಪ್ ಟ್ರೆಂಡ್ ಏನಾದ್ರು ಹೋಗ್ತಾನೆ ಇತ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದ್ ದಿವಸ ಮತ್ತೆ ಈ ಒಂದು ಪಾಯಿಂಟ್ ಗಂಟ ಬಂದು ಸಪೋರ್ಟ್ ತಗೊಂಡು ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಟ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾಳೆ ಸ್ವಲ್ಪ ಒಂದು ರೇಂಜ್ ಬೌಂಡ್ಗೆ ಹೋಗುವಂತ ಚಾನ್ಸಸ್ ಹೆಚ್ಚಿಗಿದೆ. ರೇಂಜ್ ಬೌಂಡ್ ಹೋದ್ರೆ ಮಾತ್ರನೇ ನಮಗೆ ಇಲ್ಲಿ ಸ್ವಲ್ಪ ಒಂದು ಟೈಮ್ ಪಾಸ್ ಮಾಡಿ ನೆಕ್ಸ್ಟ್ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅಪ್ ಟ್ರೆಂಡ್ ಹೋಯ್ತಂದ್ರೆ ಮತ್ತೆ ಸ್ಟ್ರಾಂಗ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿಯ ಒಂದು ಅಷ್ಟೇ ನೋಡಿ, ನಾನು ಹಿಂದಿನ ಒಂದು ನಿಫ್ಟಿಯಲ್ಲಿ ನಾನು ಲೈನ್ಸ್ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ, ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಬ್ಯಾಂಕ್ ನಿಫ್ಟಿ ನೋಡಿ ಹಂಗೆ ಸಸ್ಟೈನ್ ಮಾಡಿಟ್ಟಿದ್ದೀನಿ ಆ ಲೈನ್ಗಳನ್ನ. ಆ ಲೈನ್ ಸಹ ನೋಡ್ಕೊಂಡ್ಬಿಟ್ರೆ ನೋಡ್ಬೋದು, ಅದೇ ಒಂದು ಲೆವೆಲ್ ಅಲ್ಲಿ ಸಸ್ಟೈನ್ ಸಹ ಆಗಿ ಸೂಪರ್ ಡೂಪರ್ ಆಗಿ ಅಪ್ ಟ್ರೆಂಡ್ ಹೋಗ್ತಿದೆ. ಇವತ್ತು ಬ್ಯಾಂಕಿಂಗ್ ಸ್ಟಾಕ್ ಅಂತ ಸ್ನೇಹಿತರೆ ಸಿಕ್ಕಾಪಟ್ಟೆ ಒಂದು ಸ್ಟ್ರೆಂತ್ ಇತ್ತು ಅಂತ ಹೇಳ್ಬೋದು. ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಮತ್ತೆ SBI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್, ಮೈ ಗಾಡ್, ಸೂಪರ್ ಡೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಹೋದಂತಹ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಸುಮಾರು ಒಂದು ಸ್ಟಾಕ್ ಗಳಲ್ಲಷ್ಟು ನಮ್ಮ ಎಸ್ಪೆಷಲಿ ಬ್ಯಾಂಕ್ ಸ್ಟಾಕ್ ಗಳಲ್ಲಷ್ಟು ನಮ್ಮ ಒಂದು ನಿಫ್ಟಿ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿಗೆ ಒಂದು ಸ್ಟ್ರೆಂತ್ ಕೊಡ್ತು ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ನಮ್ಮ ಒಂದು ನಿಫ್ಟಿಗೆ IT ಸೆಕ್ಟರ್ ಅಲ್ಲಿ ಸ್ಟಾಕ್ಗಳು ಏನಾದ್ರು ಒಂದು ಅಪ್ ಟ್ರೆಂಡ್ ಏನಾದ್ರು ಕೊಟ್ಟಿತ್ತು ಅಂತ ಹೇಳಿದ್ರೆ, ನಾವು ನಿಫ್ಟಿನ ಅರೌಂಡ್ 18,000 ಕ್ರಾಸ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಸಹ ನೋಡ್ಬೋದಾಯ್ತು. ಬಟ್ ಅನ್ಫಾರ್ಚುನೇಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ನಾನು ಸಹ ಚಾರ್ಟ್ ಸಹ ನೋಡ್ತಿದ್ದೀನಿ ನೋಡಿ, HDFC ಬ್ಯಾಂಕ್ ಅಪ್ ಟ್ರೆಂಡ್ ಸೂಪರ್ ಡೂಪರ್ ಆಗಿ ಅಪ್ ಟ್ರೆಂಡ್ ಇತ್ತು. TCS, ಇನ್ಫೋಸಿಸ್ ಆಡಿ ಡೌನ್ ಇತ್ತು, ವಿಪ್ರೋ ಸಹ ಡೌನ್ ಇದ್ದಂತಹ ಸಿಚುವೇಶನ್ಸ್ ಅಲ್ಲಿ ಸ್ವಲ್ಪ ಒಂದು ಪ್ರಾಬ್ಲಮೆಟಿಕ್ ಆಗಿತ್ತು ಅಂತ ಹೇಳ್ಬೋದು. ಇಂಡಸ್ಇಂಡ್ ಬ್ಯಾಂಕ್ ಸ್ವಲ್ಪ ವೀಕ್ ಇತ್ತು ಅಂತ ಹೇಳ್ಬೋದು. ಸೊ ಇದೇ ಟ್ರೆಂಡ್ ಏನಾದ್ರು ಇಲ್ಲೂ ಸಹ ಕಂಟಿನ್ಯೂ ಆಯ್ತಾರೆ ನೋಡ್ಬೋದು. ಇಲ್ಲೂ ಸಹ ನಮಗೆ ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಸಹ ಆಕ್ಟ್ ಮಾಡ್ತಿದೆ ಅಂತ ಹೇಳಿ. ಇನ್ ಕೇಸ್ ಏನಾದ್ರು ಇಲ್ಲೂ ಹೋಗಿ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಒಂದು 2-3 ದಿವಸ ಸ್ವಲ್ಪ ಒಂದು ರೇಂಜ್ ಬಂದು ಹೋದ್ರೆ ಮತ್ತೆ ನಾವು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡೋದು ಈ ಲೆವೆಲ್ ಅಲ್ಲಿ. ಓಕೆ, ಸೊ ಸೂಪರ್ ಡೂಪರ್ ಆಗಿ ಅಪ್ ಟ್ರೆಂಡ್ ಇದೆ, ಶಾರ್ಟ್ ಮಾಡಕ್ ಹೋಗ್ಬೇಡಿ. ನೀವು ಏನಾದ್ರು ಆಪ್ಷನ್ ಸೆಲ್ಲಿಂಗ್ ಆಗಿತ್ತು ಅಂದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ನ ಪಿನ ಆರಾಮಾಗಿ ಸೆಲ್ ಮಾಡ್ಕೊಬಹುದು ಅಂತ ಹೇಳ್ತಾ ಇದೀನಿ. ಓಕೆ, ಜೊತೆಗೆ ಬಜೆಟ್ ಸ್ಟ್ರಾಟಜಿ ಏನ್ ನಿಮ್ ಜೊತೆ ಶೇರ್ ಮಾಡಿದ್ದೆ ನೋಡಿ. ಬಜೆಟ್ ಸ್ಟ್ರಾಟಜಿ ಅದು ಆಲ್ಮೋಸ್ಟ್ ನಮಗೆ 7,000 ಪ್ರಾಫಿಟ್ ಅಲ್ಲಿ ಇದೆ. ಈಗಲೂ ಸಹ ಎಂಟರ್ ಆಗುವಂತ ಚಾನ್ಸಸ್ ನೀವು ಹೆಚ್ಚಿಗೆ ಇದೆ ಅಂತ ಹೇಳೋದು, ಬಟ್ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳೋದು. ನೀವು ಸಹ ಇದನ್ನ ನೋಡ್ಕೊಂಡು ಎಂಟರ್ ಹಾಕೊಂಡು ನೆನ್ಪಿಟ್ಕೊಳ್ಳಿ, ಇದು ಬಜೆಟ್ ಸ್ಟ್ರಾಟಜಿ ಆಗಿರೋದ್ರಿಂದ ನೀವು ಫೆಬ್ರವರಿ ಗಂಟೆ ವೆಯ್ಟ್ ಮಾಡಲೇಬೇಕು. ಪೇಷನ್ಸ್ ಆಗಿ ವೆಯ್ಟ್ ಮಾಡಿ, ಏನು ದೊಡ್ಡ ಮಹಾ ಆಗೋದಿಲ್ಲ. ಆದ್ರೆ ನಿಮಗೆ ಮ್ಯಾಕ್ಸಿಮಮ್ ಆಗೋದು ಬಂದು 15,000 ರೂಪಾಯಿ ಲಾಸ್, ಬಟ್ ಬಂದ್ರೆ ಸೂಪರ್ ಡೂಪರ್. ಓಕೆ, ಸೊ ಅದ್ರ ಜೊತೆಗೆ ಫೆಡರಲ್ ಬ್ಯಾಂಕ್ ಇದು ರಿಸೋರ್ಸ್ ಬಂದು ನಮ್ಮ ಏಂಜಲ್ ಒನ್ ನ ಒಂದು ರಿಸರ್ಚ್ ಅದ್ರ ಮನಿ ಕಂಟ್ರೋಲ್ ಇದ್ದಂತಹ ಈ ಒಂದು ನ್ಯೂಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸ್ಟಾಕ್ ನ ರೆಕಮೆಂಡೇಶನ್ ಜಸ್ಟ್ ಎಜುಕೇಶನ್ ಪರ್ಪಸ್ಗೆ ಮಾತ್ರ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಬಿಕಾಸ್ ದಿಸ್ ಇಸ್ ದ ಸೆಬಿ ಮ್ಯಾಂಡೇಟರಿ ರೂಲ್ಸ್ ಆಗಿರೋದ್ರಿಂದ ನಾವು ಎಕ್ಸ್ಪ್ಲನೇಷನ್ಸ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಮೊದಲನೇದಾಗಿ ಫೆಡರಲ್ ಬ್ಯಾಂಕ್. ಸೊ ಫೆಡರಲ್ ಬ್ಯಾಂಕ್ ಆಲ್ಮೋಸ್ಟ್ ನಾನು ನೋಡ್ತೀನಿ 2-3 ತಿಂಗಳಿಂದ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ಸೊ ನಮ್ಮ ಮಿಸ್ಟರ್ ರಾಕೇಶ್ ಜಂಟೂನವರು ಇನ್ವೆಸ್ಟ್ ಮಾಡಿದ್ರೆ, ಜೊತೆಗೆ ಸುಮಾರು ಒಂದು ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಬರೋದ್ರಿಂದ ಪ್ರಾಬಬಲಿ ಈ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಸೂಪರ್ ಡೂಪರ್ ಆಗಿ ಒಂದು ಕಂಟಿನ್ಯೂಷನ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ನೋಡಿ, ಆಲ್ಮೋಸ್ಟ್ ನೋಡ್ಬೋದು ಈ ಒಂದು ಲೆವೆಲ್ ಅಲ್ಲೇ ಒಂದು ಸಸ್ಟೈನ್ ಆಗಿರೋದ್ರಿಂದ ಈ ಒಂದು ಲೆವೆಲ್ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ಏನೋ ಸಸ್ಟೈನ್ ಆಯ್ತಂದ್ರೆ ಫಸ್ಟ್ ಟಾರ್ಗೆಟ್ ಬಂದು ಈ ಲೆವೆಲ್, ನೆಕ್ಸ್ಟ್ ಟಾರ್ಗೆಟ್ ಬಂದು ಈ ಲೆವೆಲ್, ಮತ್ತೆ ಈ ಲೆವೆಲ್, ಮತ್ತೆ ಈ ಲೆವೆಲ್ ಸಹ ಕ್ರಾಸ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಮನಿ ಕಂಟ್ರೋಲ್ ರಿಸೋರ್ಸ್ ಪ್ರಕಾರ ಅರೌಂಡ್ 135 ರೂಪೀಸ್ ಗಂಟೆ ಹೋಗೋ ಚಾನ್ಸಸ್ ಹೆಚ್ಚಿಗೆ, ದಟ್ ಈಸ್ ಮೋರ್ ದೆನ್ 70-80%. ನೆಕ್ಸ್ಟ್ ಬಂದು HDFC ಬ್ಯಾಂಕ್. HDFC ಬ್ಯಾಂಕ್ ಒಂದು ಸುಮಾರು ದಿವಸಗಳಿಂದ ಸ್ವಲ್ಪ ಒಂದು ನೆಗೆಟಿವ್ಸ್ ಕಡೆ ಒಂದು ರೇಂಜ್ ಬಂಡಲ್ ತರಹ ಇದ್ದಂತಹ ಒಂದು ಸ್ಟಾಕ್, ಬಿಕಾಸ್ ಆಫ್ ದಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಸೆಲ್ ಸೈಡ್ ಇದ್ದಿದ್ರಿಂದ. ಸೊ ಈಗ ಒಂದು ಅಪ್ ಟ್ರೆಂಡ್ ನೋಡಬಹುದು, ಯಾವ ರೀತಿ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗಿದೆ ಅಂತ. ಸೊ ಕಂಟಿನ್ಯೂಷನ್ ಆದ್ಮೇಲೆ ನೋಡಬಹುದು ಸುಮಾರು ಸಸ್ಟೈನ್ ಆಗ್ತಿರೋದ್ರಿಂದ ಇಲ್ಲೂ ಸಹ ನೋಡಬಹುದು. ಒಂದು ನಿಮಿಷ,
ಸೊ ಓಕೆ, ಇಲ್ಲೂ ಸಹ ನೋಡ್ತಿರೋದ್ರಿಂದ ಈ ಒಂದು ಲೆವೆಲ್ಗೆ ಏನಾದ್ರು ಬಂದು ಸಸ್ಟೈನ್ ಆಯ್ತು ಅಂದ್ರೆ ಮತ್ತೆ ನಾವು ಟ್ರೆಂಡ್ ನ ಕಂಟಿನ್ಯೂಷನ್ ನೋಡಬಹುದು. ಓಕೆ, ಇದು ಸಹ 1850 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ AU ಸ್ಮಾಲ್ ಫೈನಾನ್ಸ್. ಸೊ ಇದರಲ್ಲಿ ಒಂದು ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಬಂದಿರೋದ್ರಿಂದ ನನಗೆ ಈ ಒಂದು ಕ್ಯಾಂಡಲ್, ಇವತ್ತಿನ ಕ್ಯಾಂಡಲ್ ಸ್ವಲ್ಪ ಒಂದು ವೀಕ್ನೆಸ್ ತರ ತೋರಿಸುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಯಾಕಂದ್ರೆ ಸ್ವಲ್ಪ ಒಂದು ಗ್ಯಾಪ್ ಇರೋದ್ರಿಂದ ಈ ಒಂದು ಗ್ಯಾಪ್ ಫಿಲ್ ಆಗಿ ನೆಕ್ಸ್ಟ್ ಅಪ್ ಟ್ರೆಂಡ್ ಹೋದ್ರೆ ಒಂದು ಸೂಪರ್ ಆಗಿ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದನ್ನ ಸಹ ನೀವು ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳಬಹುದು. ಸೊ ನೋಡಬಹುದು, ನೀವು ಇಲ್ಲೂ ಸಹ ನೋಡಬಹುದು ವಾಲ್ಯೂಮ್ ಸಿಕ್ಕಾಪಟ್ಟೆ ಒಂದು ಬುಲ್ ಸೈಡ್ ಅಥವಾ ಒಂದು ಬೈಯಿಂಗ್ ಸೈಡ್ ಬಂದಿರೋದ್ರಿಂದ ಇದನ್ನ ನೀವು ಸಹ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದು ಅಶೋಕ್ ಲೇಲ್ಯಾಂಡ್ ಬಂದು 175 rupees ಟಾರ್ಗೆಟ್ ಕೊಟ್ಟಿದ್ದಾರೆ. ಇದು ಸಹ ನೀವು ಒಂದು ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ತರ ಇದೆ ಅಂತ ಹೇಳ್ಬೋದು. ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಡಬ್ಲ್ಯೂ ಪ್ಯಾಟರ್ನ್ ತರ ಇದೆ ಅಂತ ಕಲರ್ ಕಾಣಿಸ್ತಿಲ್ಲ ಅಂತ ಅನ್ಕೊಂತೀನಿ, ಅದಕ್ಕೆ ರೆಡ್ ವೈಟ್ ತಗೊಂತೀನಿ. ಓಕೆ, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ತರ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಡಬ್ಲ್ಯೂ ಪ್ಯಾಟರ್ನ್ ನ ಬ್ರೇಕ್ ಆಗಿ ಸಸ್ಟೈನ್ ಆಗಿರೋದ್ರಿಂದ ಇದನ್ನ ಸಹ ನೀವು ಈ ಒಂದು ಲೆವೆಲ್ ನೋಡ್ಬೋದು. ಇಲ್ಲೊಂದು ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಆಗಿರೋದ್ರಿಂದ ಇಲ್ಲಿ ಬಂದ್ರೆ ಸಸ್ಟೈನ್ ಆಯ್ತು ಅಂದ್ರೆ ಇದು ಸಹ ಅಪ್ ಟ್ರೆಂಡ್ ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನೋಡಿ, ಇದೆಲ್ಲ ನಾನು ಒಂದು ಜಸ್ಟ್ ಅನಾಲಿಸಿಸ್ ಅಷ್ಟೇ, 100% ಆಗುತ್ತಾ ಆಗಲ್ಲ ಅನ್ನೋ ಹೇಳಕ್ಕೆ ಬರೋದಿಲ್ಲ. ಓಕೆ, ಜಸ್ಟ್ ಇಟ್ಸ್ ಎ ಪ್ರಾಬಬಿಲಿಟಿ ಗೇಮ್ ಅಲ್ಲ. ಸೊ ನೆಕ್ಸ್ಟ್ ಬಂದು ಸೋನಾ BLW, ಇದು 960 ಗಂಟೆ ಹೋಗೋ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ಅಲ್ಲಿ ಒಂದು ಗುಡ್ ಇದೆ ಅಂತ ಹೇಳಿದ್ರೆ ಹೈಯರ್ ಲೋ ಒಂದು ಫಾರ್ಮೇಶನ್ ಬಂದಿರೋದ್ರಿಂದ ಸ್ವಲ್ಪ ಒಂದು ಸೂಪರ್ ಡೂಪರ್ ಆಗಿರುವಂತ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸ್ವಲ್ಪ ಒಂದು ಹೈಯರ್ ಲೆವೆಲ್ ಹೋಗೋದ್ರಿಂದ ಇಲ್ಲಿ ಸ್ವಲ್ಪ ಸಸ್ಟೈನ್ ಆಗಿ ಹೋದ್ರು ಸಹ ಇದು ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ, ಇದನ್ನ ಸಹ ನೀವು ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳಬಹುದು. ಸೊ ನೆಕ್ಸ್ಟ್ ಬಂದು ರಾಮಕೃಷ್ಣ ಫೋರ್ಜಿಂಗ್, ಇದು ಸ್ವಲ್ಪ ಒಂದು ಟೆಕ್ನಿಕಲ್ ಸ್ವಲ್ಪ ವೀಕ್ ಇದ್ರು ಸಹ ಒಂದು ಪಾಸ್ಟ್ ಫ್ಯೂ ಡೇಸ್ ಅಲ್ಲಿ ನೀವು ನೋಡ್ಬೋದು ಒಂದು ತರಹದ ಒಂದು ರೇಂಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದೇ ತರಹ ಏನಾದ್ರು ಕಂಟಿನ್ಯೂಷನ್ ಆಯ್ತು ಅಂದ್ರೆ ಈ ಒಂದು ರೇಂಜ್ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಈ ಬಾಕ್ಸ್ ಏನಾಗಿದೆ, ಈ ಬಾಕ್ಸ್ ನ ಬ್ರೇಕ್ ಆಯ್ತು ಅಂದ್ರೆ ಈ ಲೆವೆಲ್ ನೆಕ್ಸ್ಟ್ ಈ ಲೆವೆಲ್ ಸಹ ಕ್ರಾಸ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. 9550 ಗಂಟೆ ಚಾನ್ಸಸ್ ಕೊಟ್ಟಿದ್ದಾರೆ ಟಾರ್ಗೆಟ್ ಪ್ರೈಸ್. ನೆಕ್ಸ್ಟ್ ಬಂದು ಸುಪ್ರಜಿತ್ ಇಂಜಿನಿಯರಿಂಗ್, ಇದು ಬಂದು 520 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿ. ಈ ಒಂದು ಸ್ಟಾಕ್ ಅಲ್ಲಿ ನಾನು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಏನಿದೆ ಅಂತ ಹೇಳಿದ್ರೆ, ದೊಡ್ಡ ಕ್ಯಾಂಡಲ್ ಬಂದು ನೋಡು ಸಿಕ್ಕಾಪಟ್ಟೆ ಒಂದು ವಿಕ್ಗಳಲ್ಲೇ ಒಂದು ಟ್ರೇಡಿಂಗ್ ಆಗಂತಹ ಒಂದು ಸ್ಟಾಕ್ ಒಂದು ಕೈಂಡ್ ಆಫ್ ಕಪ್ ಅಂಡ್ ಹ್ಯಾಂಡಲ್ ತರ ಫಾರ್ಮೇಶನ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ಇದೇ ರೀತಿ ಕಂಟಿನ್ಯೂಷನ್ ಆಗಿದ್ರೆ ಸ್ಟಾಕ್ ಸ್ವಲ್ಪ ಒಂದು ಕಡೆ ಡೌನ್ ಟ್ರೆಂಡ್ ಹೋಗಿ ಕಪ್ ಅಂಡ್ ಹ್ಯಾಂಡಲ್ ನ ಬ್ರೇಕ್ ಆದ ತಕ್ಷಣ ನೀವು ಈ ಒಂದು ಪಾಯಿಂಟ್ ಎಂಟರ್ ಆಗಿ ಸ್ಟಾಪ್ ಲಾಸ್ ನ ಇಲ್ಲಿ ಇಡಬಹುದು. ಓಕೆ, ಬೇರೆ ಸ್ಟಾಕ್ ಗಳಿಗೆ ನಾನು ಸ್ಟಾಪ್ ಲಾಸ್ ಕೊಡ್ತಿಲ್ಲ, ಬಿಕಾಸ್ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಪೇಷನ್ಸ್ ಆಗಿ ವೆಯ್ಟ್ ಮಾಡುವಂತ ಚಾನ್ಸಸ್ ಹೆಚ್ಚಿಗಿದೆ. ಇದು ಸಹ ನೋಡಬಹುದು ನಿಮಗೆ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ತರಾನೇ ಅಂತ ಹೇಳ್ಬೋದು. ಬಟ್ ಡಬ್ಲ್ಯೂ ಪ್ಯಾಟರ್ನ್ ಗಿಂತ ಇದು ಒಂದು ಕಪ್ ಅಂಡ್ ಹ್ಯಾಂಡಲ್ ಆಡಿ ಹೇಳಿದ ಕಪ್ ಅಂಡ್ ಹ್ಯಾಂಡಲ್ ಈ ರೀತಿ ಫಾರ್ಮೇಶನ್ ಆದರೆ ಇದು ಸೂಪರ್ ಡೂಪರ್ ಆಗಿ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ನೆಕ್ಸ್ಟ್ ಬಂದು ಕಾರ್ಬೋಡ್ರಾಮ್ ಯೂನಿವರ್ಸಲ್ ಅನ್ನೋ ಒಂದು ಸ್ಟಾಕ್ ಬಂದು 1100 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿದ್ದಾರೆ. ಇದರಲ್ಲೂ ಸಹ ಒಂದು ಕೈಂಡ್ ಆಫ್ ಒಂದು ಹೈಯರ್ ಲೋ ಫಾರ್ಮೇಶನ್ ತರಹ ಕಂಪ್ಲೀಟ್ ಇಲ್ಲ, ಬಟ್ ಆದ್ರೂ ಒಂದು ತರಹದ ಒಂದು ಅಪ್ ಟ್ರೆಂಡ್ ನೋಡಬಹುದು. ಈ ರೀತಿ ಒಂದು ಅಪ್ ಟ್ರೆಂಡ್ ಇದೆ, ಇಲ್ಲಿ ಬಂತು, ಇಲ್ಲೋಯ್ತು, ಇಲ್ಲಿ ಬಂತು, ಇಲ್ಲಿ ಇದೇ ರೀತಿ ಹೋಗ್ತಿರೋದ್ರಿಂದ ಇದನ್ನು ಸಹ ನಾವು ಅಪ್ ಟ್ರೆಂಡ್ಗೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿ ಒಂದು ಪ್ಯಾಟರ್ನ್ ಅನ್ನೋಕ್ಕಿಂತ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ ಅಂತ ಹೇಳ್ಬೋದು. ಈ ರೀತಿ ಟ್ರೆಂಡ್ ಲೈನ್ ಫಾರ್ಮೇಶನ್ ಅಂತ ಹೇಳ್ಬೋದು. ಇದನ್ನ ಸಹ ನೀವು ವಾಚ್ ಲಿಸ್ಟ್ ಹಾಕಿಳ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಸ್ಟವ್ ಕ್ರಾಫ್ಟ್ IPO ಬಂದ್ಮೇಲೆ ನಾನು ಅನ್ಕೊಂಡು ಮೋಸ್ಟ್ಲಿ ಇದು ಫ್ಲಾಪ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಅನ್ಕೊಂಡು, ಬಟ್ ಸೂಪರ್ ಡೂಪರ್ ಆಗಿ ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ಮೋರ್ ಆರ್ ಲೆಸ್ ಈ ಒಂದು ಲೆವೆಲ್ ಅಲ್ಲಿ ಒಂದು ರೇಂಜ್ ಅಲ್ಲಿ ಇರೋದ್ರಿಂದ ಇದೇ ಸ್ಟಾಕ್ ಹಿಂಗೆ ಕಂಟಿನ್ಯೂಷನ್ ಆಯ್ತು ಅಂತ ಹೇಳಿದ್ರೆ ನನಗೆ ಅಂದ್ರೆ ಈ ಒಂದು ಸ್ಟಾಕ್ ಈ ಲೆವೆಲ್ ಬ್ರೇಕ್ ಆಗೋವಂತ ಸ್ವಲ್ಪ ನೀವು ವೆಯ್ಟ್ ಮಾಡೋದು ಒಳ್ಳೇದು ಅಂತ ಅನ್ಕೊಂಡೆ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಒಂದು ಟಗ್ ಆಫ್ ವಾರ್ ಬಿಟ್ವೀನ್ ಬುಲ್ಸ್ ಅಂಡ್ ಬೇರ್ಸ್ ನಡೀತಿರೋದ್ರಿಂದ ವಾಲ್ಯೂಮ್ ಸ್ವಲ್ಪ ಡ್ರೈ ಅಪ್ ಆಗ್ತಿದೆ ಅಂತ ಇದು ಒಂದು ಕೈಂಡ್ ಆಫ್ ಒಂದು ಅಕ್ಯುಮುಲೇಷನ್ ಸ್ಟೇಜ್ ಅಂತ ಹೇಳ್ಬೋದು. ನಿಮ್ಗೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೆ, ಒಂದು ಚಾರ್ಟ್ ಅಪ್ ಟ್ರೆಂಡ್ ಹೋದ್ರೆ ನೆಕ್ಸ್ಟ್ ಒಂದು ಕೈಂಡ್ ಆಫ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ನೆಕ್ಸ್ಟ್ ಫಾಲ್ ಆಗುತ್ತೆ, ನೆಕ್ಸ್ಟ್ ಅಕ್ಯುಮುಲೇಷನ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್. ಅದನ್ನ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ಆ ಒಂದು ಬೇಸಿಸ್ ಮೇಲೆ ನೋಡ್ರೆ ಈ ಒಂದು ಸ್ಟಾಕ್ ಒಂದು ಕೈಂಡ್ ಆಫ್ ಒಂದು ಅಕ್ಯುಮುಲೇಷನ್ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡಬಹುದು. ಸೊ ಇನ್ ಕೇಸ್ ಏನಾದ್ರು ಈ ಒಂದು ಸ್ಟಾಕ್ ಟ್ರೆಂಡ್ ಲೈನ್ ಹೋಗಿ ಈ ಬಾಕ್ಸ್ ಅಲ್ಲಿ ಹೋಗಿ ಬ್ರೇಕ್ ಆಯ್ತು ಅಂದ್ರೆ ಮಾತ್ರ ಎಂಟರ್ ಆಗಿ, ಆಡಿಯೋ ಹೇಳ್ದಂಗೆ ಈ ಒಂದು ಪಾಯಿಂಟ್ ಅಲ್ಲಿ ಎಂಟರ್ ಆಗಿ, ಅದಕ್ಕಿಂತ ಮುಂಚೆ ಎಂಟರ್ ಆಗೋಕೆ ಹೋಗ್ಬಿಡಿ. ಪ್ರಾಬಬ್ಲಿ ಇನ್ ಕೇಸ್ ಏನಾದ್ರು ಡೌನ್ ಟ್ರೆಂಡ್ ಆಯ್ತು ಅಂದ್ರೆ ಈ ಸ್ಟಾಕ್ ಬೀಳುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಇಲ್ಲಿ ಗಂಟ ಬರುವಂತ ಚಾನ್ಸಸ್ ಸಹ ಹೆಚ್ಚಿಗೆ ಇರೋದ್ರಿಂದ ಲೈನ್ ಕ್ಲಿಯರ್ ಆಗಿ ಹಾಕ್ಬಿಡ್ತೀನಿ. ಸೊ ಇಲ್ಲಿ ಗಂಟ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಪೇಷನ್ಸ್ ಆಗಿ ವೈಟ್ ಮಾಡಿ ಈ ಒಂದು ಸ್ಟಾಕ್ ಅಲ್ಲಿ. ಓಕೆ, ನೆಕ್ಸ್ಟ್ ಬಂದು ಈ ಒಂದು ಸ್ಟಾಕ್ ಅಲ್ಲಿ ಸ್ಟವ್ ಕ್ರಾಫ್ಟ್ ಅಲ್ಲಿ ಆಲ್ಮೋಸ್ಟ್ 1300 ಗಂಟೆ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಸಫಾರಿ ಇಂಡಸ್ಟ್ರೀಸ್ ಬಂದು 1126 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ಸಹ ನನಗೆ ಸ್ವಲ್ಪ ಒಂದು ಕಂಫರ್ಟೇಬಲ್ ಅಲ್ಲ ಅನ್ನೋ ಒಂದು ವಿಷಯ ಅಂದ್ರೆ ಈ ರೀತಿ ಒಂದು ವಿಕ್ಸ್ ನೋಡಿ ಸಿಕ್ಕಾಪಟ್ಟೆ ವಿಕ್ಸ್ ಬಂದಿರೋದ್ರಿಂದ ಟಗ್ ಆಫ್ ಫಾರ್ ಬಿಟ್ವೀನ್ ಬಯರ್ಸ್ ಅಂಡ್ ಅಥವಾ ಬುಲ್ಸ್ ಅಂಡ್ ಬೇರ್ಸ್ ಒಂದು ಬಯರ್ಸ್ ಸೆಲ್ಲರ್ಸ್ ಅಥವಾ ಬುಲ್ಸ್ ಅಂಡ್ ಬೇರ್ಸ್ ಅಲ್ಲಿ ನಡೀತಿರೋದ್ರಿಂದ ಈ ಒಂದು ಕ್ಯಾಂಡಲ್ಸ್ ಫಾರ್ಮೇಶನ್ ಸ್ವಲ್ಪ ವೀಕ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟಾಕ್ ಅಲ್ಲಿ ಎಂಟ್ರೈನರ್ ಆಗ್ಬೇಕಂತ ಹೇಳಿದ್ರೆ ನೋಡಿ, ಇದು ಸ್ವಲ್ಪ ಒಂದು ಅಪ್ ಟ್ರೆಂಡ್ ಕಡೆ ಹೋಗ್ತಿದ್ರು. ಇಲ್ಲಿ ದೊಡ್ಡದಾಗಿ ಹಾಕ್ಬಿಡ್ತೀನಿ, ಲೈನ್ ಹಾಕ್ಬಿಡ್ತೀನಿ, ನೋಡ್ಬೋದು. ನೋಡಿ ಈ ರೀತಿಯ ಒಂದು ಫಾರ್ಮೇಶನ್ ನಾವೇನಾದ್ರು ಮಾಡಿದ್ರು ಸಹ ಈ ಒಂದು ಸ್ಟಾಕ್ ನನಗೆ ಈ ಲೆವೆಲ್ ಕ್ರಾಸ್ ಆಗೋ ಗಂಟ ನೀವು ಎಂಟರ್ ಆಗೋಕೆ ಹೋಗ್ಬೇಡಿ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಬಿಕಾಸ್ ಸ್ವಲ್ಪ ಒಂದು ಟೆಕ್ನಿಕಲಿ ಸ್ವಲ್ಪ ಒಂದು ತುಂಬಾ ಸ್ಟ್ರಾಂಗ್ ಅಲ್ಲ, ಸ್ವಲ್ಪ ಓಕೆ ಅನ್ನೋ ಒಂದು ಸ್ಟಾಕ್ ಈ ಒಂದು
ಸಫಾರಿ ಇಂಡಸ್ಟ್ರೀಸ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ PA ಇಂಡಸ್ಟ್ರೀಸ್ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರೋಂಥ ಸ್ಟಾಕ್ಸ್ ಆಗಿದ್ರು ಸಹ ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಅಲ್ಲಿ ಮತ್ತೆ ನಮಗೆ ಒಂದು ಈ ರೀತಿಯ ಟ್ರೆಂಡ್ ಫಾರ್ಮೇಶನ್ ಬರ್ತಿರೋದ್ರಿಂದ ನೀವೇನಾದ್ರು ಏನಾದ್ರು ಎಂಟರ್ ಆಗಬೇಕು ಅಂತ ಹೇಳಿದ್ರೆ ನೋಡಿ ಇದನ್ನ ಸಹ ನಾವು ಟ್ರೆಂಡ್ ಲೈನ್ ತರ ಫಾರ್ಮೇಶನ್ಸ್ ಮಾಡಬಹುದು. ಓಕೆ, ಸೊ ಮಾಡ್ರೆ ನೋಡ್ಬೋದು ನಿಮಗೆ ಈ ಒಂದು ಸ್ಟಾಕ್ ಇಲ್ಲಿ ಏನಾದ್ರು ಬಂದು ಸ್ವಲ್ಪ ಸಸ್ಟೈನ್ ಆಗಿ ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ಎಂಟರ್ ಆಗ್ಬೋದು, ನಿಮಗೆ ಕಂಫರ್ಟೇಬಲ್ ಆಗಿರುತ್ತೆ. ಇಲ್ಲ ಇಮಿಡಿಯೇಟ್ ಎಂಟರ್ ಆಗ್ತಿದ್ರೆ ಈ ಒಂದು ಲೆವೆಲ್ ಅಲ್ಲಿ ಎಂಟರ್ ಆಗ್ಬೋದು. ಸ್ಟಾಪ್ ಲಾಸ್ ಸ್ವಲ್ಪ ದೂರ ಇಟ್ಟರು ಸಹ ನೀವು ಅಪ್ ಟ್ರೆಂಡ್ ಹೋಗೋಕೆ ವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೋಡಿ ಈ ಒಂದು ವೀಕ್ ಬಂದಿರೋದ್ರಿಂದ ಪ್ರಾಬಬಲಿ ಇಲ್ಲೂ ಬಂದು ಸ್ವಲ್ಪ ದೊಡ್ಡ ವೀಕ್ ಬಂದು ನೆಕ್ಸ್ಟ್ ಅಪ್ ಟ್ರೆಂಡ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ನಾನೇ ನಿಮ್ಗೆ ಹೇಳ್ತೇನೆ ಅಂದ್ರೆ ಸೇಫ್ ಆಗಿ ಟ್ರೇಡ್ ಮಾಡಿ. ನೋಡಿ ಈ ಲೆವೆಲ್ಗಳನ್ನ ಇಲ್ಲೊಂದು ಕ್ಯಾಂಡಲ್ ಇದನ್ನ ಬ್ರೇಕ್ ಆಗಿದ ತಕ್ಷಣ ನೀವು ಟ್ರೇಡ್ ಮಾಡಿದ್ರೆ ಆರಾಮಾಗಿ ಪ್ರಾಫಿಟ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ಟಾರ್ಗೆಟ್ ಆಫ್ 3500. ಓಕೆ, ಸೊ ನೆಕ್ಸ್ಟ್ ಬಂದು ಶೋಭಾ, ಇದು ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರೋದ್ರಿಂದ 1050 ಗಂಟೆ ಟಾರ್ಗೆಟ್ ಒಂದು ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದಾರೆ. ಈ ಒಂದು ಸ್ಟಾಕ್ ಅಲ್ಲಿ ಸಹ ನೋಡಿದ್ರೆ ಹೈಯರ್ ಫಾರ್ಮೇಶನ್ ತರಹ ಇದ್ರು ಸಹ ನನ್ಗೊಂದು ಅನ್ಕಂಫರ್ಟಬಲ್ ವಿಷಯ ಏನಂತ ಹೇಳಿದ್ರೆ ಇಂದಿನ ಸ್ಟಾಕ್ ಅಲ್ಲಿ ಹೇಳಿದ್ರೆ ನೋಡಿ ಈ ವೀಕ್ಗಳ ಒಂದು ಫಾರ್ಮೇಶನ್ ನಂಗೆ ಸ್ವಲ್ಪ ಒಂದು ಅನ್ಕಂಫರ್ಟಬಲ್ ಅನಿಸ್ತಿದೆ. ಸೊ ಓವರ್ ಆಲ್ ಬಿಟ್ರೆ ಈ ಒಂದು ಸ್ಟಾಕ್ ಸಹ ಒಂದು ಸ್ವಲ್ಪ ಅಪ್ ಟ್ರೆಂಡ್ ಕಡೆ ಇರೋದ್ರಿಂದ ನೀವು ನೋಡ್ಬೋದು ಇದು ಸಹ ಒಂದು ಟ್ರೆಂಡ್ ಲೈನ್ ತರ ಫಾರ್ಮೇಶನ್ಸ್ ಹಿಂಗ್ ಕೊಟ್ರೆ ಈ ಒಂದು ಸ್ಟಾಕ್ ಇಲ್ಲೂ ಸಹ ಸ್ವಲ್ಪ ಸಸ್ಟೈನ್ ಆಗಿ ಇಲ್ಲೇ ಇರಬೇಕು. ಈ ಒಂದು ಟ್ರೆಂಡ್ ಲೈನ್ ಏನಾದ್ರು ಬೇಕಾಯ್ತಂದ್ರೆ ನೀವು ಎಂಟರ್ ಆಗೋಕೆ ಹೋಗ್ಬೇಡಿ, ಹೋಲ್ಡ್ ಮಾಡಿ. ಬಿಕಾಸ್ ನೋಡಿ ಇಲ್ಲಿ ಸ್ವಲ್ಪ ಬೈ ಸೈಡ್ ವಾಲ್ಯೂಮ್ ಇದ್ರು ಸಹ ಇಲ್ಲಿ ಸ್ವಲ್ಪ ಡ್ರೈ ಅಪ್ ಆಗಿರೋದ್ರಿಂದ ಸೊ ಈ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ ಬ್ರೇಕ್ ಆಗದಿರೋಕ್ಕಿಂತ ಮುಂಚೆ ನೀವು ಅಬ್ಸರ್ವೇಷನ್ ಮಾಡಿ. ಬ್ರೇಕ್ ಆಗಿದ್ರೆ ಎಕ್ಸಿಟ್ ಎಂಟರ್ ಆಗೋಕೆ ಹೋಗ್ಬೇಡಿ. ಸೊ ಈ ಒಂದು ಲೈನ್ ಅನ್ನು ಮಾರ್ಕ್ ಮಾಡ್ತಾರೆ. ಈ ಒಂದು ಲೈನ್ ಬ್ರೇಕ್ ಆದ್ರೆ ಮಾತ್ರ ಸ್ಟ್ರಾಂಗ್ ಕ್ಯಾಂಡಲ್ ವಿತ್ ವಾಲ್ಯೂಮ್ ಇದ್ರೆ ಮಾತ್ರ ನೀವು ಎಂಟರ್ ಆಗೋಕೆ ಹೋಗಿ. ಸೊ ಎಂಟರ್ ಆದ್ರೆ ಟಾರ್ಗೆಟ್ ಬಂದು 1050 ಗಂಟೆ ಕೊಟ್ಟಿದ್ದಾರೆ ಈ ನಮ್ಮ ಶೋಭಾ ಕನ್ಸ್ಟ್ರಕ್ಷನ್ ಅಲ್ಲಿ. ನೆಕ್ಸ್ಟ್ ಬಂದು HCL ಟೆಕ್. ಸೊ IT ಸ್ಟಾಕ್ಸ್ ಎಲ್ಲ ಒಂದು ಸ್ಟ್ರಾಂಗ್ ಕಡೆ ಇರೋದ್ರಿಂದ ಈ ಒಂದು ಸ್ಟಾಕ್ ನ ಸಹ ನಾವು ನನ್ನ ಪ್ರಕಾರ 1300 1500 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಈ ಒಂದು ಸ್ಟಾಕ್ ನ ಒಂದು ಟೆಕ್ನಿಕಲ್ ನೋಡಿದ್ರೆ ನೋಡಿ ನಾನು ಯಾವಾಗ್ಲೂ ಒಂದ್ಸಲ ಟ್ರೆಂಡ್ ಲೈನ್ ಫಾರ್ಮೇಶನ್ ಮಾಡಿದೀನಿ ಅಂತ ಹೇಳ್ಬೋದು. ಸೊ ನೋಡಿ ಬ್ರೇಕ್ ಆಗಿ ಮತ್ತೆ ಸಸ್ಟೈನ್ ಆಗಿ ನಾನು ಈಗ ನೋಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ಒಂದು ಫಾರ್ಮೇಶನ್ ನೋಡಿದ್ರು ಸಹ ನಮಗೆ ನೋಡಿ ಈ ಒಂದು ಲೆವೆಲ್ ನ ಒಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಂತ ಹೇಳ್ತಾರೆ. ಇದನ್ನ ಬ್ರೇಕ್ ಆಗಿ ಆಲ್ಮೋಸ್ಟ್ ಹೈ ಅಲ್ಲಿ ಇದ್ರು ಸಹ ಈ ಒಂದು ಸ್ಟಾಕ್ ಅಲ್ಲಿ ನೀವು ಸ್ವಲ್ಪ ಒಂದು ರಿವರ್ಸ್ ಅಥವಾ ಒಂದು ರೀಟ್ರೇಸ್ಮೆಂಟ್ ಕಡೆ ವೆಯ್ಟ್ ಮಾಡಿ ಬೈ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿ ನೋಡಿ. ಈಗ ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಬಂದು ಇಲ್ಲಿ ಏನಾದ್ರು ಬ್ರೇಕ್ ಆಗಿ ಇದೇ ಒಂದು ಟೈಮಲ್ಲಿ ಏನೋ ಸಸ್ಟೈನ್ ಆಗಿ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಇದ್ರೆ ಮಾತ್ರ ಬೈ ಮಾಡಿ. ಅಲ್ಲಿವರೆಗೂ ಬೈ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ಫಿಲ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ವೆಯ್ಟ್ ಅಂಡ್ ವಾಚ್. 1500 ಗಂಟೆ ಚಾನ್ಸಸ್ ನನ್ನ ಎಕ್ಸ್ಪೆಕ್ಟೇಷನ್. ಬಟ್ ಅವರ ಒಂದು ಮನಿ ಕಂಟ್ರೋಲ್ ಸೋರ್ಸ್ ಪ್ರಕಾರ 1400 1390 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಆಂಬರ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸ್ಟಾಕ್ ಟಾರ್ಗೆಟ್ ಬಂದು 4150 ಗಂಟೆ ಕೊಟ್ಟಿದ್ದಾರೆ. ಇದು ಸಹ ನೀವು ನೋಡಿದ್ರೆ ಟೆಕ್ನಿಕಲಿ ನೋಡಿದ್ರೆ ನನಗೆ ಈ ಒಂದು ಸ್ಟಾಕ್ ಸಿಕ್ಕಾಪಟ್ಟೆ ಒಂದು ರೇಂಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ನೋಡ್ಬೋದು ಸುಮಾರು ದಿವಸ ಈ ಒಂದು ಸ್ಟಾಕ್ ನೋಡ್ಬೋದು ಇಲ್ಲೇ ಆಟ ಆಡ್ತಾ ಇದೆ. ಸೊ ಇನ್ ಕೇಸ್ ಏನಾದ್ರು ಈ ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ಇಲ್ಲಿ ಬ್ರೇಕ್ ಆದ್ರೆ ಮಾತ್ರ ಎಂಟರ್ ಆಗೋಕೆ ಹೋಗ್ಬಿಡಿ. ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡು ಎಂಟರ್ ಆಗ್ಬೋದು. ಸೊ ಆಸ್ ಆಫ್ ನಾವು ನೀವು ನೋಡಿದ್ರೆ ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೂ ಸಹ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ಸ್ ಕೊಟ್ರೆ ನೋಡಿ ಈ ರೀತಿ ಕೊಟ್ರೆ ಈ ಒಂದು ಸ್ಟಾಕ್ ಸ್ವಲ್ಪ ಈ ಕಡೆ ಬಂದು ಸಸ್ಟೈನ್ ಆದ್ರೆ ಮಾತ್ರ ನೀವು ಈ ರೀತಿ ಒಂದು ಫಾರ್ಮೇಶನ್ಸ್ ಆದ್ಮೇಲೆ ಈ ಒಂದು ಪಾಯಿಂಟ್ ಅಲ್ಲಿ ಎಂಟರ್ ಆಗಿ ಅಲ್ಲಿ ಗಂಟೆ ಸ್ವಲ್ಪ ವೆಯ್ಟ್ ಅಂಡ್ ವಾಚ್. ಬಿಕಾಸ್ ಇದು ಸಹ ನನಗೆ ಟೆಕ್ನಿಕಲ್ ಅಷ್ಟು ಸ್ಟ್ರಾಂಗ್ ಅಂತ ಅನಿಸಿಲ್ಲ. ಬಿಕಾಸ್ ತುಂಬಾ ಒಂದು ಟಗ್ ಆಫ್ ವಾರ್ ನಡೀತಿದೆ ಅಂತ ಹೇಳ್ಬೋದು. ಸೊ ಜಸ್ಟ್ ವೆಯ್ಟ್ ಅಂಡ್ ವಾಚ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವೆಷ್ಟು ಸ್ಟಾಕ್ ಸ್ನೇಹಿತರೆ. ಸೊ ಆಡಿಯೋ ಹೇಳಿದಂಗೆ ಸುಮಾರು ಜನ ಇರ್ತಾರೆ ಸರ್ ತುಂಬಾ ಒಂದು ಟೈಮ್ ಕಡಿಮೆ ಇರುವಂತ ವಿಡಿಯೋ ಮಾಡಿ ಅಂದ್ರೆ ಕಡಿಮೆ ಟೈಮ್ ಇರುವಂತ ವಿಡಿಯೋಗಳು ಮಾಡಿದ್ರೆ ನಿಮ್ಗೆ ಎಜುಕೇಶನ್ ಸಿಕ್ಕೋದಿಲ್ಲ. ಸೊ ಎಜುಕೇಶನ್ ಇಸ್ ಆಲ್ವೇಸ್ ಅ ಬೋರಿಂಗ್ ಸೆಷನ್ ಅಲ್ವಾ. ಸೊ ಅದಕ್ಕೋಸ್ಕರ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟರೆ ನೀವು ಕಲಿಬಹುದು, ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಅನ್ನೋ ಒಂದು ಇಂಟೆನ್ಷನ್ ನನ್ನ ಒಂದು ವಿಡಿಯೋದ ಒಂದು ಇಂಟೆನ್ಷನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ನನ್ನ ಒಂದು ಕ್ಯಾಶ್ ಚಾಟ್ನ ಒಂದು ಇಂಟೆನ್ಷನ್ ಅದೇ ಸಹ ಆಗಿರೋದ್ರಿಂದ ನೀವು ನಿಧಾನವಾಗಿ ಕಲ್ತ್ಕೊಂಡು ಸುಮಾರು ರಿಸೋರ್ಸ್ಗಳನ್ನ ನೀವು ವಾಚ್ ಮಾಡ್ಕೊಂಡು ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿನ ಕಂಟಿನ್ಯೂಷನ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.